ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಮುಂದುವರೆದಿದ್ರೂ ಕೂಡ ಯುವ ನಿಧಿ ಯೋಜನೆಯಡಿ ಪದವೀಧರರಿಗೆ ನೀಡಲಾಗ್ತಾ ಇದ್ದಂತಹ ಉದ್ಯೋಗದ ಭತ್ಯೆ ಕಳೆದ 3 ತಿಂಗಳಿಂದ ತಲುಪದ ಈಗ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪದವಿ ಪೂರ್ಣಗೊಳಿಸಿ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಂತಹ ಸಾವಿರಾರು ಯುವಕರು ಪ್ರತಿ ತಿಂಗಳ ಕೊನೆಯಲ್ಲಿ ಯುವ ನಿಧಿ ಹಣಕ್ಕಾಗಿ ನಿರೀಕ್ಷಿಸ್ತಾ ಇದ್ದಾರೆ. ಆದರೆ ಫೆಬ್ರವರಿಯಿಂದ ಅನುದಾನ ಜಮೆಯಾಗದ ಹಿನ್ನೆಲೆಯಲ್ಲಿ ಪದವೀಧರರು ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಯುವ ನಿಧಿ ಯೋಜನೆಯಡಿ ಪದವೀಧರರಿಗೆ ಪ್ರತಿ ತಿಂಗಳು 3,000 ಹಾಗೂ ಡಿಪ್ಲೊಮಾ ಪದವೀಧರರಿಗೆ 1,500 ನಿರುದ್ಯೋಗ ಭತ್ಯೆಯನ್ನ ನೀಡುವುದಾಗಿ ಘೋಷಿಸಿತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಹಾಗೂ ಶಕ್ತಿ ಯೋಜನೆಗಳಿಗೆ ಅನುದಾನ ಸೀಮಿತವಾಗಿ ಬಿಡುಗಡೆಯಾಗ್ತಾ ಇದ್ರೂ ಕೂಡ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪಲ್ಲಿ ವಿಳಂಬವಾಗ್ತಾ ಇದೆ ಅಂತ ಆರೋಪ ಕೇಳಿಬಂದಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 14,404 ಮಂದಿ ಯುವ ನಿಧಿ ಯೋಜನೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಜನವರಿ 2026ರವರೆಗೆ ವಿವಿಧ ತಾಲೂಕುಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ವಿತರಣೆಯನ್ನ ಮಾಡಲಾಗಿದೆ. ಕೊಪ್ಪಳ ತಾಲೂಕು 3,805 ಫಲಾನುಭವಿಗಳು 8.02 ಕೋಟಿ ಅನುದಾನ. ಕುಷ್ಟಗಿ ತಾಲೂಕು 3,037 ಫಲಾನುಭವಿಗಳು 6.38 ಕೋಟಿ ಅನುದಾನ. ಗಂಗಾವತಿ ತಾಲೂಕು 3,381 ಫಲಾನುಭವಿಗಳು 9.06 ಕೋಟಿ ಅನುದಾನ. ಕಾರಟಗಿ ತಾಲೂಕು 790 ಫಲಾನುಭವಿಗಳು 79.11 ಲಕ್ಷ ಅನುದಾನ. ಕನಕಗಿರಿ ತಾಲೂಕು 727 ಫಲಾನುಭವಿಗಳು 70.32 ಲಕ್ಷ ಅನುದಾನ. ಯಲಬುರ್ಗಾ ತಾಲೂಕು 2,064 ಫಲಾನುಭವಿಗಳು 4.71 ಕೋಟಿ ಅನುದಾನ. ಕುಕನೂರು ತಾಲೂಕು 600 ಫಲಾನುಭವಿಗಳು 62.86 ಲಕ್ಷ ಅನುದಾನ. ಈಗ ಜಿಲ್ಲೆಯಲ್ಲಿ ಒಟ್ಟು 30.32 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆಯಾಗಿದೆ ಅಂತ ದಾಖಲೆಗಳು ತಿಳಿಸಿವೆ. ಇನ್ನು ಯುವ ನಿಧಿ ಯೋಜನೆಗೆ ಮೀಸಲಿದ್ದಂತಹ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಗೃಹಲಕ್ಷ್ಮಿ ಯೋಜನೆಗೆ ವರ್ಗಾಯಿಸಲಾಗಿದೆ ಎಂಬ ಅನುಮಾನ ಫಲಾನುಭವಿಗಳಲ್ಲಿ ಈಗ ವ್ಯಕ್ತವಾಗಿದೆ. ಕಳೆದ 3 ತಿಂಗಳುಗಳಿಂದ ಹಣ ಜಮೆಯಾಗದ ಹಿನ್ನೆಲೆಯಲ್ಲಿ ಹಲವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವಂತಹ ಯುವ ನಿಧಿ ವಿಭಾಗಕ್ಕೆ ಸಂಪರ್ಕಿಸಿ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಈಗ ಪ್ರತಿ ತಿಂಗಳು ಯೋಜನೆಯ ಅಪ್ಡೇಟ್ ಮಾಡ್ತಾ ಇದ್ದೇವೆ, ಆದ್ರೆ ಫೆಬ್ರವರಿಯಿಂದ ಹಣ ಬಂದಿಲ್ಲ. ಯುವ ನಿಧಿ ಅನುದಾನವನ್ನ ಗೃಹಲಕ್ಷ್ಮಿ ಯೋಜನೆಗೆ ವರ್ಗಾಯಿಸುವಂತಹ ಸಾಧ್ಯತೆ ಇದೆ. ಯುವ ನಿಧಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ವರ್ಗಾಯಿಸಿರುವಂತಹ ಸಾಧ್ಯತೆ ಇದೆ ಅಂತ ಕೆಲ ಫಲಾನುಭವಿಗಳು ಆರೋಪಿಸಿದ್ದಾರೆ. ನಿರುದ್ಯೋಗದಲ್ಲಿರುವಂತಹ ಯುವಕರಿಗೆ ಆಶಾಕಿರಣವಾಗಿದ್ದಂತಹ ಯುವ ನಿಧಿ ಯೋಜನೆಯ ಹಣ ವಿಳಂಬವಾಗ್ತಾ ಇರೋದು ಸರ್ಕಾರದ ವಿರುದ್ಧ ಅಸಮಾಧಾನಕ್ಕೆ ಕಾರಣವಾಗಿದೆ.